ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋನ ಬ್ಯಾಕ್ ಪ್ಯಾಕ್ ಮಾಡೋದ್ರಿಂದ ಶುರು ಮಾಡ್ತಾ ಇದ್ದೀನಿ. ಸೊ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಮುಂದಕ್ಕೆ ತಿಳಿಸ್ಕೊಡ್ತೀನಿ. ಸೊ ನಾವು ಹೋಗ್ತಾ ಇರೋದು ಬಂದು ಟ್ರೈನಲ್ಲಿ. ಸೊ ಇದು ನನ್ನ ಮಗನ ರಿಕ್ವೆಸ್ಟ್ ಆಗಿತ್ತು. ಸೊ ಟ್ರೈನಲ್ಲೇ ಅವನು ಟ್ರಿಪ್ ಮಾಡಬೇಕು ಅಂತ. ಸೊ ಅದಕ್ಕಾಗಿ ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದೆಯಲ್ವ, ಅದಕ್ಕೆ ಮುಂಚೆ ಹೋಗಿ ಬಂದುಬಿಡೋಣ ಅಂತ. ಸೊ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರೆಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋನ ನೋಡ್ತಾ ಇದ್ದೀರಾ. ಒಂದು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಆಲ್ ವಿಡಿಯೋ ಮೇಲೆ ಪ್ರೆಸ್ ಮಾಡಿ. ಸೊ ನಾವು ಫಸ್ಟು ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ಅಂದರೆ ನಾವು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದೆ ಒಂದು ಟೈಮು, ಒಂದು 10 ನಿಮಿಷ ಲೇಟ್ ಆಗಿದ್ದರಿಂದ ನಮಗೆ ಟ್ರೈನ್ ಮಿಸ್ ಆಯಿತು. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇದು ಸ್ಮಾಲ್ ಟ್ರಿಪ್, ಅಂದರೆ ತುಂಬ ಸ್ಮಾಲ್, ಅಂದರೆ 1 ನೈಟ್ 1 ಡೇ ಅಂತಲೇ ಹೇಳ್ಬೋದು. ಇದು ಮೈಸೂರಿಗೆ 1 ಡೇ ಟ್ರಿಪ್ ಕೂಡ ಹೋಗಿ ಬರ್ಬೋದು. ಅಂದರೆ ನಮ್ಮ ಮಗನಿಗೆ ಕಾರಂಜಿ ತೋರಿಸ್ಬೇಕು ಅನ್ನೋ ರೀಸನಿಂದನೇ ಸೊ ನಾವು ಯಾವತ್ತು ಸ್ಯಾಟರ್ಡೆ ಈವ್ನಿಂಗ್ ಹೊರಟಿದ್ದು. ಆ್ಯಕ್ಚುಲಿ 2 o'clock ಟ್ರೈನ್ನ ಕ್ಯಾಚ್ ಮಾಡಬೇಕು ಅಂತ ಇದ್ದಿದ್ದು. ಸ್ವಲ್ಪ ಇಲ್ಲಿ ಬಸ್ಗಳು ಟ್ರಾಫಿಕ್ ಅದೆಲ್ಲ ಇದರಿಂದ 1 ಗಂಟೆಗೆ ಟ್ರೈನ್ನ ಕ್ಯಾಚ್ ಮಾಡೋಕ್ಕಾಗಿಲ್ಲ. ಸೊ ಅದಾದಮೇಲೆ 3:15 ಬ್ಯಾಕ್ ಅದೇ ಟ್ರೈನ್ ಇತ್ತು, ಅದನ್ನು ಕ್ಯಾಚ್ ಮಾಡ್ಕೊಂಡ್ವಿ. ಸೊ ಟ್ರೈನೆಲ್ಲ ಕ್ಯಾಚ್ ಮಾಡಿಕೊಂಡು ಟ್ರೈನ್ ಕೂತ್ಕೊಂಡು ಸೀಟೆಲ್ಲ ಅಡ್ಜಸ್ಟ್ ಆದಮೇಲೆ ಚುರುಮುರಿಯವ್ರು ಬಂದರು. ಚುರುಮುರಿ ತಿನ್ಕೊಂಡು ಸೊ ಒಂದು 3 hours ಏನೋ ಜರ್ನಿ ಇತ್ತು. ಟೈಮ್ ಪಾಸ್ ಮಾಡಬೇಕಲ್ಲ, ಅದಕ್ಕೆ ಬುಕ್ಸ್ ಓದ್ತಾ ಇದ್ದೀನಿ. ಸೊ ನನಗೆ ಬುಕ್ಸ್ ಓದೋ ಅಭ್ಯಾಸನೂ ಕೂಡ ಇದೆ. ನಾನು ಯಾವ್ಯಾವ ಬುಕ್ ಓದಿದ್ದೀನಿ, ಆದರೆ ಎಷ್ಟು ಬುಕ್ಸ್ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ನಾನು ಮುಂದಕ್ಕೆ ಹೇಳ್ಕೊಳ್ತಾ ಹೋಗ್ತೀನಿ. ಆ್ಯಂಡ್ ಈಗ ನೋಡ್ಬೋದು ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾವು ಈ ವಿಡಿಯೋ ಎಲ್ಲ ಬಂದು ಮದ್ದೂರು, ಮಂಡ್ಯ ಆ ಸೈಡು ರೆಕಾರ್ಡ್ ಮಾಡಿರೋದು. ಸೊ 3 hours ನಾವು ಜರ್ನಿ ಮಾಡಬೇಕಿತ್ತಲ್ವ, ಅದಕ್ಕೆ ಒಂದು 1 hour ಏನೋ ನಿದ್ದೆ ಮಾಡಿದ್ದೆ. ಸೊ ಅದಾದಮೇಲೆ ಬುಕ್ಸ್ ಓದಿ ಫೋನ್ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಸೊ ಹಿಂಗೆ ಟೈಮ್ನ ಪಾಸ್ ಮಾಡಿದ್ವಿ. ಆ ಕಡೆಯಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹೊಲ ಇದೆ, ತೆಂಗಿನ ಮರ, ಗ್ರೀನರಿ ಸಖತ್ತಾಗಿತ್ತು. ಫೈನಲಿ ಈಗ ಸೊ ಡ್ರಾಪಿಂಗ್ ಪಾಯಿಂಟ್ ಬಂತು. ಸೊ ಟ್ರೈನ್ ಇಳಿದು ಬಂದ್ವಿ. ಸೊ ನನ್ನ ಮಗನ ಕೇಳ್ತಾ ಇದ್ದೀನಿ ಟ್ರೈನ್ ಜರ್ನಿ. ಅವನೇ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದ, ನಾನು ಟ್ರೈನಲ್ಲೇ ಹೋಗಬೇಕು ಅಂತ. ಸೊ ಅದಕ್ಕಾಗಿ ಕರ್ಕೊಂಡೋಗಿದ್ದು. ತುಂಬ ಎಂಜಾಯ್ ಮಾಡ್ದೆ ಈ ಟ್ರಿಪ್ನ. ಅವನಿಗೆ ಟ್ರೈನ್, ಬಸ್ಸು, ಆಟೋ, ಕಾರು ಇದರೆಲ್ಲ ಓಡಾಡೋದಕ್ಕೆ ತುಂಬ ಇಷ್ಟಪಡ್ತಾನೆ. ಅವನು ಏನಂತಾರೆ ಟ್ರಾವೆಲ್ ಪರ್ಸನ್. ಅವನಿಗೆ ಸುತ್ತಾಡ್ತಾ ಇರಬೇಕು, ಆ ಥರ ನೇಚರ್ ಒಂದು. ಸೊ ಅದಾದಮೇಲೆ ಸೊ ಕಾರಂಜಿ ಕೆರೆಗೆ ಹೋದ್ವಿ. ಸೊ ಟೈಮ್ ಕೂಡ ತುಂಬ ಆಗೋಗ್ಬಿಟ್ಟಿತ್ತು. ಮತ್ತು ಫೋನ್ ಕೂಡ ಚಾರ್ಜಿಂಗ್ ಕಮ್ಮಿ ಇದ್ದಿದ್ದ ಅಲ್ಲಿ ಯಾವುದೂ ರೆಕಾರ್ಡ್ನ ಮಾಡ್ಕೊಳಕ್ಕಾಗಿಲ್ಲ. ಇದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೇಗ ಎದ್ದು ಬೇಗ ರೆಡಿ ಆಗ್ತಾಯಿದ್ದೀನಿ, ದರ್ಶನಕ್ಕೆ ಬೇಗ ಹೊರಟು. ಸೊ ನಮ್ಮದು ಇನ್ನೊಂದು ಪ್ಲ್ಯಾನ್ ಕೂಡ ಇತ್ತು. ಸೊ ಪ್ಲ್ಯಾನ್ ಏನು ಅಂದರೆ ಬೇಗ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದು ಎಡಮುರಿ ಆರ್ ಬಲಮುರಿ ಫಾಲ್ಸಿಗೆ ಹೋಗಿ ಒಂದು ಸ್ವಲ್ಪ ವಾಟರ್ ಗೇಮ್, ಅಂದರೆ ನೀರಲ್ಲಿ ಆಟ ಆಡಿಕೊಂಡು ಸೊ ಅದಾದಮೇಲೆ ಬೇರೆ ಪ್ಲ್ಯಾನ್ ಇದ್ದಿದ್ದು. ಸೊ ಆ ಪ್ಲ್ಯಾನ್ ಟೋಟಲಿ ಡ್ರಾಪ್ ಔಟ್ ಆಯಿತು. ಅಂದರೆ ನಾವು ಈ ಸಲ ನಾವು ಮೈಸೂರು ಟ್ರಿಪ್ನ ಅಂದ್ಕೊಂಡು ಹೋಗಿದ್ದೇ ಒಂದು ರೀತಿ, ಅದು ಎಕ್ಸಿಕ್ಯೂಟ್ ಆಗಿದ್ದೇ ಒಂದು ರೀತಿ. ಸೊ ಅದು ಸೆಕೆಂಡ್ರಿ. ಸೊ ಈಗ ನೈಟ್ ರೂಮಿಗೆ ಕೂಡ ತುಂಬ ಸ್ವಚ್ಛ ಮಾಡಿ ತುಂಬ ಕಷ್ಟಪಟ್ಟು ನಮಗೆ ಆ ರೂಮ್ ಸಿಕ್ಕಿದ್ದು. ಸೊ ಎಲ್ಲ ಆನ್ಲೈನ್ ಬುಕ್ಕಿಂಗು, ಫುಲ್ ಹೋಟೆಲ್ಸ್ ಎಲ್ಲ ಫುಲ್ ಬುಕ್ಕಿಂಗ್ ಆಗೋಗ್ಬಿಟ್ಟಿತ್ತು. ಆದರೂ ಯಾವುದೋ ಕಡೆಯಲ್ಲಿ ಒಂದು ರೂಮ್ ನಮ್ಮ ಅದೃಷ್ಟ ಇತ್ತು ಅನಿಸುತ್ತೆ, ಒಂದು ರೂಮ್ ಸಿಕ್ತು. ಸೊ ಅದಾದಮೇಲೆ ನೈಟ್ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಮಾರ್ನಿಂಗ್ ಬೇಗ ಇತ್ತು. ಒಂದು 5 o'clock ಎದ್ದು ನಾನು ರೆಡಿಯಾಗಿದ್ದೆ. ಸೊ ಬೇಗ ನಮ್ಮ ಮನೆಯವರು ಎದ್ದು ರೆಡಿಯಾಗಿ ನನ್ನ ಮಗನ ಎಬ್ಬರಿಸಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಟೆಲ್ನ ಚೆಕ್ಔಟ್ ಮಾಡ್ಕೊಂಡು ಬಂದಿದ್ದು. ಅದಾದಮೇಲೆ ಸೊ ನಾವು ಟ್ರೈನಲ್ಲಲ್ವ ಬಂದಿದ್ದು. ಸೊ ಈಗ ಬಸ್ಸಲ್ಲಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ಮೈಸೂರಿಂದ ಮೇಲೆ ಬೆಟ್ಟಕ್ಕೆ ಬಸ್ಸಲ್ಲೇ ಹೋಗಿದ್ದು. ಸೊ ಅಲ್ಲಿ ಹೋಗಬೇಕಾದ್ರೆ ಮೈಸೂರು ಪ್ಯಾಲೇಸ್ ಅದೆಲ್ಲ ನೋಡ್ಕೊಳ್ತಾ ಅದು ನನಗೆ ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಅದಾದಮೇಲೆ ದೇವಸ್ಥಾನ ಹತ್ರ ಹೋಗಿ ಕಾಯಿ ತಗೊಂಡು, ಅಂದರೆ ಇಲ್ಲಿ ಏನದು ಮಡಿಲಕ್ಕಿ ಸಾಮಾನಿತ್ತು.
ಸೊ ನಾವು ರೆಗ್ಯುಲರಾಗಿ ಯಾವಾಗೂ ಅಷ್ಟು ದೂರ ಹೋಗೋಕ್ಕಾಗಲ್ವಲ್ಲ, ಹೋಗಿದ್ವಿ ಅಂತ ಹೇಳಿ ಅದನ್ನು ಅಂದರೆ ಹೂವು ಕಾಯಿ ಹಣ್ಣು ಅದೆಲ್ಲ ತೊಗೊಂಡು ದರ್ಶನಕ್ಕೆ ಅಂತ ಹೋದ್ವಿ. ಯಪ್ಪ ಎಷ್ಟು ಜನ ಅಂತೀರಾ, ಸಾಕಾಗೋಯ್ತು. ಲಿಟ್ರಲಿ ನಮಗೆ 4 ಅವರ್ಸ್ ದರ್ಶನದಲ್ಲೇ ಆಗೋಯ್ತು. ಅದಾದಮೇಲೆ ದರ್ಶನ ಮುಗಿಸ್ಕೊಂಡು, ಅದೂ ಫ್ರೀ ದರ್ಶನ ಅಲ್ಲ, 200 ರುಪೀಸ್ ಪೇ ಮಾಡಿ ದರ್ಶನಕ್ಕೆ ಹೋಗಿದ್ದು. ಆದ್ರೂ ಅಲ್ಲಿ ಅಷ್ಟೊಂದು ಜನ, ಈ ಸತಿ ಸಿಕ್ಕಾಪಟ್ಟೆ ಜನ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಜನ 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 ಅಂತ ಇದ್ದೇ ಇರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅಮ್ಮನೂ ಬಂದು ಜಾಯ್ನ್ ಆದರು. ಸೊ ಅವ್ರಿಗೆ ನನಗೆ, ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಹನುಮಂತು ಪಲಾವ್ನ ಟೇಸ್ಟ್ ಮಾಡಿಸ್ಬೇಕು ಅಂತ ಇತ್ತು ಅವ್ರಿಗೆ. ಸೊ ಅದಕ್ಕಾಗಿ ಅವರು ಬಂದು ಜಾಯ್ನ್ ಆದರು. ಸೊ ಈಗ ನೋಡ್ಬೋದು, ನಾನು ನನ್ನ ಮಗ ಶೇರ್ ಮಾಡಿಕೊಂಡು ಹನುಮಂತು ಹೋಟೆಲ್ನಲ್ಲಿ ಬಿರಿಯಾನಿ ತಿಂತಾಯಿದ್ದೀವಿ. ಟೇಸ್ಟ್ ವಾಸ್ ಎಕ್ಸ್ಟ್ರಾಡಿನರಿ, ಸೂಪರಾಗಿತ್ತು ಟೇಸ್ಟ್ ಮಾತ್ರ. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಅದಾದಮೇಲೆ ಮತ್ತೆ ಟೈಮ್ ತುಂಬ ಶಾರ್ಟೇಜ್ ಇದ್ದಿದ್ದರಿಂದ ನಾವು ಯಾವುದೂ ಫಾಲ್ಸ್ಗೆ ಹೋಗೋಕ್ಕಾಗಿಲ್ಲ. ಬ್ಯಾಕ್ ಟು ಬ್ಯಾಂಗ್ಳೂರನ್ನಕ್ಕೆ ಬಸ್ ಮಾಡಿಕೊಂಡು, ಅಂದರೆ KSRTC ಬಸ್ನಲ್ಲೇ ಬರ್ತಾ ಇರೋದು. ಬೆಂಗಳೂರು ಕಡೆಗೆ ನಮ್ಮ ಪಯಣ ಅಂತ ಹೇಳ್ಬೋದು. ಫೈನಲಿ ಟ್ರಿಪ್ನ ಕಂಪ್ಲೀಟ್ ಮಾಡಿಕೊಂಡು ಸೊ ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ಮೈಸೂರು ಟ್ರಿಪ್ನ ಕತೆ. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.